ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಆಳಿಂಬೆದು ಸಾಂಬಾರು ಮಾಡಿದ್ದೆ. ಸೊ ಆ ರೆಸಿಪಿನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿಬಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ಲಾಸ್ಟ್ವರೆಗೂ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಈ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಅಂತ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕೊಬ್ಬರಿ ಮತ್ತು ಟೊಮಾಟೊ ಮತ್ತು ಸ್ವಲ್ಪ ಗಸಗಸೆ, ಸ್ವಲ್ಪ ಕಡಲೆಪಪ್ಪು ಮತ್ತು ಚಕ್ಕೆ ಲವಂಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಫಸ್ಟು. ಹಾಗೆಯೇ ಖಾರಕ್ಕೆ ಅಂತ ಹಸಿಮೆಣಸಿನಕಾಯಿ ಆಗಲಿ ಇಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಆಗಲಿ, ಅದು ನಿಮ್ಮ ಚಾಯ್ಸು. ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಒಣಗಿರೋ ಮೆಣಸಿನಕಾಯಿ ಎರಡೂ ಹಾಕ್ತಾ ಇದ್ದೀನಿ. ಸೊ ಅದು ಫ್ರೈ ಮಾಡಿರೋ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನೋಡಿ, ಇದು ಆಳಿಂಬೆನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಳಿಂಬೆ ಎರಡು ಥರ ತೊಗೊಂಡು ಬರ್ತಾರೆ ನಮ್ಮ ಮನೆಯವರು, ಗುಂಡಿಗಿರೋದೊಂದು ಮತ್ತು ಇದೊಂದು. ಗುಂಡಿಗಿರೋದೇನಿದ್ರು ಅದು ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ತಣ್ಣಗಾಗಿದೆ. ನೋಡಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಆಳಿಂಬೆ ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ಅದು ಆಳಿಂಬೆ ತೊಳೆಯುವಾಗ ಸ್ವಲ್ಪ ನೀರು ಚೆನ್ನಾಗಿ ಹಿಂಡಿಬಿಟ್ಟು ಹಾಕಿ, ಯಾಕೆಂದರೆ ಆಳಿಂಬೆಯಲ್ಲಿ ಆಲ್ರೆಡಿ ಸ್ವಲ್ಪ ನೀರಿನಂಶ ಇರುತ್ತೆ. ಆಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ. ನೀವು ಮಸಾಲೆಗೂ ಅಷ್ಟೇ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಕ್ಕದಾಗಿ ಹಾಕಿ, ಯಾಕೆಂದರೆ ಆಳಿಂಬೆಯಲ್ಲಿ ನೀರಿನಂಶ ಇರೋದ್ರಿಂದ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಇದು ಮಸಾಲೆ ಹಾಕಿದ ನಂತರ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆವಾಗಲೇ ನಾನು ಖಾರಕ್ಕೆ ಅಂತ ಮೆಣಸಿನ್ಕಾಯಿ ಹಾಕಿದ್ನಲ್ವ. ಸೊ ಇವಾಗ ನೀವು ನೋಡಿಕೊಂಡು ಬೇಕಾದರೆ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು, ಅಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೀರು ಕಡಿಮೆನೇ ಇಟ್ಟಿದ್ದೀನಿ. ಸೊ ಈ ಸಾಂಬಾರು ನೀವು ಕುಕ್ಕರಲ್ಲಿ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಕುಕ್ಕರಲ್ಲೇ ಮಾಡ್ತೀನಿ, ಯಾಕಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಹೆಂಗೋ ಗ್ಯಾಸೂ ಸೇವ್ ಆಗುತ್ತೆ, ಆಮೇಲೆ ಟೈಮೂ ಸೇವ್ ಆಗುತ್ತಲ್ವ. ಸೊ ಹಾಗಾಗಿ ನೀವು ಬೇಕಾದ್ರೆ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಈ ಥರ ಆದ್ರೂ ಮಾಡ್ಕೋಬೋದು. ಯಾವ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಆಳಿಂಬೆ ಸಾಂಬಾರು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.